ಎಲ್ಲರಿಗೂ ನಮಸ್ಕಾರ. ಇವಾಗ ಪನ್ನೀರ್ ಪೀಸ್ ಕರಿ ಮಾಡ್ತಾಯಿದ್ದೀನಿ. ಇವತ್ತು ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತಾಯಿದ್ದೀನಿ. ಒಂದು ವೆಸಲ್ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಫಸ್ಟು ಆಯಿಲ್ ಹೀಟ್ ಆದಮೇಲೆ ನೀವು 1 ಟೀ ಸ್ಪೂನ್ ಹೀಟ್ ಆದಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ಟರ್ಮರಿಕ್ ಹಾಕಿದ್ದೀನಿ. ಅದಾದಮೇಲೆ ನಾವು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿದ್ವಲ್ಲ, ಮೀಡಿಯಮ್ ಸೈಜ್ ಆನಿಯನ್ ಹೇಳಿದ್ನಲ್ಲ, ಆನಿಯನು, ಜಿಂಜರು, ಗಾರ್ಲಿಕ್ಕು, ಅದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿದ್ದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದೇ ಟೇಸ್ಟ್ ಕೊಡೋದು. ನೋಡಿ, ಇದರಲ್ಲಿ ಜಿಂಜರ್, ಗಾರ್ಲಿಕ್, ಆನಿಯನ್ ಪೇಸ್ಟ್ ಮಾಡಿರೋದನ್ನು ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ. ಬೇಗ ಅದು ಬ್ರೌನಾಗಿ ಬರುತ್ತೆ. ಮತ್ತು ಇಲ್ಲಿ ಏನು ಅಂದರೆ ಇದು ಮಾಡುವಾಗ ನೋಡಿ 1 ಟೇಬಲ್ ಸ್ಪೂನ್ ಶುಗರ್ ಹಾಕಿದ್ದೀನಿ. ಇದು ಮಾಡುವಾಗ ಹಸಿರು ವಾಸನೆ ಇರುತ್ತೆ. ಇದರಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ಸಲ್ಲೆಲ್ಲ ಹೀಗೇನೆ, ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ಆ ಹಸಿರು ಸ್ಮೆಲ್ ಹೋಗಬೇಕು. ಇದು ಬ್ರೌನಿಶ್ ಆಗಿ ಟರ್ನ್ ಆಗಬೇಕು. ಇದು ಬ್ರೌನಿಶ್ ಆಗಿ ಟರ್ನ್ ಆಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಆವಾಗ ಇದು ಗ್ರೀನ್ ಚಿಲ್ಲೀಸ್ ಹಾಕ್ತೀರಾ ಮತ್ತು ಟೊಮೆಟೊ, ಚಾಪ್ಡ್ ಟೊಮೆಟೋಸ್ನ ಹಾಕ್ತೀರಾ. ಕೆಲವರು ಪ್ಯೂರಿ ಹಾಕ್ತಾರೆ. ಪ್ಯೂರಿನೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ಟೊಮೆಟೊ ಹಾಕ್ಬಿಟ್ಟು ಅದು ರಸ ಬಿಟ್ಕೊಳ್ಳೋವರೆಗೂ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡಿದ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ತೀನಿ. ಈಗ ನೋಡಿ, ಟೊಮೆಟೊ ಹಾಕಿ ಈ ರೀತಿ ಇದು ಒಂದು 10 to 15 ಮಿನಿಟ್ಸ್ ತಗೊಳುತ್ತೆ. ಈ ಥರ ಗ್ರೇವಿ ಬಿಟ್ಕೊಂಡ್ಮೇಲೆ ಈಗ ನಾನು ಸಾಲ್ಟ್ ಟು ಟೇಸ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಟು ಟೇಸ್ಟ್ ಹಾಕಿದ್ದೀನಿ. ಮತ್ತು ಪರ್ಟಿಕ್ಯುಲರ್ ಆಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೊಳ್ಳೋದು. ಯಾಕೆಂದರೆ ಕಲರು ತುಂಬ ಬರುತ್ತೆ. ನಾನು ಯಾವುದೇ ಪ್ರಿಪ್ರೇಷನ್ಗೂ ನಾನು ಬೇರೆ ಗುಂಟೂರು ಬೇರೆ ಮೆಣಸಿನ್ಕಾಯಿ ಪುಡಿ ಹಾಕಲ್ಲ. ಇದು ಗ್ರೇವಿಗೆ ಕಲರು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹಾಕಿದ್ದೀನಿ. ಮತ್ತು ಇದಾದಮೇಲೆ ಈಗ ಗರಂ ಮಸಾಲ, ನೀವು ಯಾವುದಾದ್ರು ಅಂಗಡಿದು ಗರಂ ಮಸಾಲ ಆದರೆ ಅದನ್ನೇ ಉಪಯೋಗಿಸಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ಇದು ಜೀರಾ, ಮೆಂತ್ಯ, ಧನಿಯಾ, ಲವಂಗ, ಚಕ್ಕೆ, ಇದು ಪುಡಿ ಜೊತೆ ನಾನೇನು ಮಾಡಿರ್ತೀನಿ, ಒಂಚೂರು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಡಿರ್ತೀನಿ. ಸೊ ದಟ್ ಇದು ಬೈಂಡಿಂಗ್ ಕೊಡುತ್ತೆ, ಥಿಕ್ನೆಸ್ ಕೊಡುತ್ತೆ ಗ್ರೇವಿಗೆ. ಸೊ ನೀರು ಬಿಟ್ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಮನೇಲೇ ಅದನ್ನು ಗರಂ ಮಸಾಲ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಇದಾದಮೇಲೆ ನಾವು ಮೊದಲೇ ಇಟ್ಕೊಂಡಿರೋಂಗೆ ಪೀಸ್ ಹಾಕ್ತಾ ಇದ್ದೀನಿ. ಆಮೇಲೆ ಪನ್ನೀರನ್ನ ನಾನು ಫ್ರೈ ಮಾಡೋದಿಲ್ಲ. ಪನ್ನೀರನ್ನ ಏನು ಮಾಡ್ತೀನಿ, ಹಾಟ್ ವಾಟರಲ್ಲಿ ಈ ಥರ ಒಂದು 10 ಮಿನಿಟ್ಸ್ ಇಟ್ಬಿಡ್ತೀನಿ. ಅದು ಸಾಫ್ಟಾಗಿ ಆಗಿರುತ್ತೆ. ಅದನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ, ನಾವು ವಾಶ್ ಮಾಡಿ ಇಟ್ಟಿರೋದ್ರಿಂದ ಈ ಗ್ರೇವಿನೂ ನೀವು ಹಾಕ್ಕೋಬೋದು, ಈ ವಾಟರ್ನೂ ಹಾಕ್ಕೋಬೋದು. ಯಾಕಂದರೆ ಒಂದ್ಸಲಿ ವಾಶ್ ಮಾಡಿ ಇಟ್ಟಿರ್ತೀನಿ. ಸೊ ಥಿಕ್ನೆಸ್ ಕೊಡುತ್ತಲ್ಲ, ಅದರಿಂದ ಸ್ವಲ್ಪ ನೀರು ಬೇಕಾಗುತ್ತೆ. ನೋಡಿ, ನೀರು ಹಾಕಿದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಎಷ್ಟು ನೀರು ಇರಬೇಕು ಅನ್ನೋದು ನೋಡ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ಇದಕ್ಕೆ ನೀವು ಇಷ್ಟ ಆದಮೇಲೆ ಯು ಹ್ಯಾವ್ ಟು ಗಾರ್ನಿಷ್ ವಿತ್ ಕೊರಿಯಾಂಡರ್ ಲೀವ್ಸ್ ಅಷ್ಟೇ. ಇದು ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು ಬಾಯ್ಲ್ ಮಾಡಿ ಸ್ವಲ್ಪ ಎಣ್ಣೆ ಮೇಲೆ ಬರ್ತಾ ಇರುತ್ತೆ, ಆವಾಗ ನೀವು ಆಫ್ ಮಾಡಿಬಿಡಿ. ನೋಡಿ, ಇವಾಗ ನಿಮ್ಮದು ಪನ್ನೀರ್ ಪೀಸ್ ಕರಿ ರೆಡಿಯಾಗಿದೆ.